ನಮಸ್ಕಾರ, ನಾನು ನಿಮ್ಮ ಸತ್ಯ ಮಾತಾಡ್ತಾ ಇರೋದು. ನಿನ್ನೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಆಯಿತು, ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇರೋದು. ನಿನ್ನೆ ನನ್ನ ಮಗ ನಾನು ಆಫೀಸಿಗೆ ಬರ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಹೋಲ್ಸೇಲ್ ಶಾಪ್ಸ್, ಈ ಕಿರಾಣ ಐಟಮ್ಸ್ ಇದೆ, ವೆಜಿಟೇಬಲ್ಸ್ ಇದೆ, ಎಲ್ಲ ಹೋಲ್ಸೇಲ್ ಶಾಪ್ ಇದೆ, ಭಾಳ ದೊಡ್ಡದಾಗಿ ಮಾಡಿದ್ದಾರೆ. ಅಲ್ಲಿ ಭಾಳ ಕ್ರೌಡ್ ಇತ್ತು, ಭಾಳ ಜನ ತೊಗೊತಾಯಿದ್ರು. ನಮ್ಮ ಅಲ್ಲಿ ಅದೇ ರೋಡಿಂದ ಪಾಸಾಗಿ ನಮ್ಮ ಆಫೀಸಿಗೆ ಬಂದ್ವಿ, ನಮ್ಮ ಫ್ರೆಶ್ ಆರ್ಗ್ಯಾನಿಕ್ ಕಂಪ್ನಿಗೆ. ನನ್ನ ಮಗ ಬಂದಮೇಲೆ ಕೇಳಿದ, ಅಪ್ಪ ಅಲ್ಲಿ ಯಾಕೆ ಅಷ್ಟು ಕ್ರೌಡ್ ಇದೆ, ನಮಗೆ ಯಾಕೆ ಅಷ್ಟು ಇಲ್ವಲ್ಲ ಅಂತ. ಅದಕ್ಕೆ ಅವನಿಗೆ 3 ರೀಸನ್ಸ್ ಹೇಳಿದೆ. ಅಲ್ಲಿ ಕ್ರೌಡ್ ಇರೋದಕ್ಕೆ ಕಾರಣ ಏನು, ಅದ್ರ ಇಂಪ್ಯಾಕ್ಟ್ ಏನಾಗುತ್ತೆ, ಸೊ ಅದು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ. ದ ಫಸ್ಟ್ ಇಂಪ್ಯಾಕ್ಟ್ ಈಸ್, ಅಲ್ಲಿ ತೊಗೊಳೋದ್ರಿಂದ, ಅಂದರೆ ಹೋಲ್ಸೇಲಲ್ಲಿ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ಅಂತೇಳಿ ತೊಗೊಳೋದ್ರಿಂದ ದ ರೇಟ್ ಈಸ್ ಅ ಫಸ್ಟ್ ಪಾಯಿಂಟ್. ಏನಕ್ಕೆ ಅಲ್ಲಿ ಹೋಗ್ತಾ ಇದ್ದಾರೆ ಕೆಲವರು ಅಂತಂದ್ರೆ ರೇಟ್ಗೋಸ್ಕರ, ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತ. ನಮಗೆ ಅಂದರೆ ಕನ್ಸ್ಯೂಮರ್ಗೆ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ಅಂತಂದರೆ ಅಲ್ಲಿಂದ ಶಾಪ್ನವ್ರಿಗೂ ಸ್ವಲ್ಪ ಮಾರ್ಜಿನ್ ಬೇಕು. ಯಾಕಂದರೆ ಅಷ್ಟಕ್ಕಂಡು ಜನನ ಸ್ಯಾಲ್ರಿ, ರೆಂಟು ಅದೆಲ್ಲ ಮ್ಯಾನೇಜ್ ಮಾಡಬೇಕಾದ್ರೆ ಅವ್ರಿಗೂ ಮಾರ್ಜಿನ್ಸ್ ಬೇಕು. ನಮಗೂ ಕಡಿಮೆ ರೇಟ್ ಕೊಟ್ಟು ಅವರು ಮಾರ್ಜಿನ್ಸ್ ಇಟ್ಕೊಂಡ್ಮೇಲೆ ಫೈನಲಾಗಿ ಅವರು ರೈತರಿಗೆ ಎಷ್ಟು ಅಮೌಂಟ್ ಕೊಡೋಕ್ಕೆ ಸಾಧ್ಯ ಅಲ್ವಾ? ಭಾಳ ಕಡಿಮೆ ಅಮೌಂಟ್ ಆಗುತ್ತೆ. ಸೊ ಅಂಥ ಕಡಿಮೆ ಅಮೌಂಟ್ ಕೊಟ್ಟಾಗ ರೈತನ ಸಸ್ಟೈನೇಬಿಲಿಟಿ ಹೆಂಗೆ ಸಾಧ್ಯ? ಕಷ್ಟ ಅಲ್ವಾ? ಅಷ್ಟು ಕಡಿಮೆ ರೇಟಲ್ಲಿ ಬಂದಾಗ ಅವನಿಗೆ ವರ್ಕೌಟ್ ಆಗೋಲ್ಲ. ಅದಕ್ಕೆ ಅವ್ರ ಮಕ್ಕಳೆಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ. ದ ಫಸ್ಟ್ ಪಾಯಿಂಟ್ ಈಸ್, ನಮಗೆ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ಅಂತೇಳಿ ಹೋದಾಗ ಅಲ್ಲಿ ಇಂಡೈರೆಕ್ಟಾಗಿ ಫಾರ್ಮರ್ಗೆ ಎಫೆಕ್ಟ್ ಆಗ್ತಾಯಿದೆ. ಪಾಯಿಂಟ್ 1. ಪಾಯಿಂಟ್ 2 ಏನಂತಂದರೆ, ಅಲ್ಲಿ ಫ್ರೆಶ್ ಆಗಿ ಸಿಗುತ್ತೆ, ಎಕ್ಸ್ಪೆಷಲಿ ವೆಜಿಟೇಬಲ್ಸು, ಗ್ರೀನ್ ಲೀವ್ಸ್ ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ ಅಂತೇಳಿ ಕೆಲವರು ಪ್ರಿಫರ್ ಮಾಡ್ತಾರೆ. ಅದಕ್ಕೊಂದು ರೀಸನ್ ಇದೆ. ಈ ಫ್ರೆಶ್ನೆಸ್ನ ಎಕ್ಸ್ಟೆಂಡ್ ಮಾಡೋದಕ್ಕೋಸ್ಕರ ಹೆವಿ ಕೆಮಿಕಲ್ಸ್ ಇದೆ, ಅದಕ್ಕೋಸ್ಕರನೇ ಕೆಮಿಕಲ್ಸ್ ಇದ್ದಾವೆ. ಸೊ ಅಂಥ ಕೆಮಿಕಲ್ಸ್ ಯೂಸ್ ಮಾಡಿದಾಗ ಏನಾಗುತ್ತೆ, ಅದು ಫ್ರೆಶ್ನೆಸ್ ಇನ್ನೂ ಚೆನ್ನಾಗಿ ಕಾಣುತ್ತೆ. ಎಲ್ಲಿ ನಮ್ಮ ಹತ್ರ ಆರ್ಗ್ಯಾನಿಕ್ ಬಂದಾಗ ಸ್ವಲ್ಪ ಬಾಡೋಗಿದೆ ಅನಿಸುತ್ತೆ, ಬಟ್ ನ್ಯೂಟ್ರಿಯೆಂಟ್ ಭಾಳ ಚೆನ್ನಾಗಿರುತ್ತೆ, ಕೆಮಿಕಲ್ ಇರಲ್ಲ. ಬಟ್ ಅವ್ರ ಹತ್ರ ಏನಾಗುತ್ತೆ, ಆ ಕೆಮಿಕಲ್ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಫ್ರೆಶ್ನೆಸ್ ಚೆನ್ನಾಗಿ ಕಾಣುತ್ತೆ. ಬಟ್ ನೀವು ಅಂಥದ್ದು ಗೊತ್ತಾಗದೆ ನಾವು ಮನೆಗೆ ತಗೊಂಡೋಗಿ ಊಟ ಮಾಡಿದಾಗ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತೆ. 3ನೇ ಪಾಯಿಂಟ್, ಅಂಥ ಅಂಗಡಿಗಳನ್ನ ಯಾರು ಈ ಕಡಿಮೆ ರೇಟಲ್ಲಿ ಕೊಡ್ತಾರೆ, ಫ್ರೆಶ್ ಆಗಿ ಕೊಡ್ತಾರೆ ಅಂತೇಳಿ ಅಂಥ ಅಂಗಡಿಗಳು ಕೆಮಿಕಲ್ ರಿಲೇಟೆಡಲ್ಲಿ ಏನು ಬರುತ್ತಾವಲ್ಲ, ಅಂಥ ಅಂಗಡಿಗಳಿಗೆ ನಾವು ಹೋಗ್ತಾ ಇರಬೇಕಾದ್ರೆ, ಜಾಸ್ತಿ ಹೋದಾಗ ಅವ್ರಿಗೂ ಕಾನ್ಫಿಡೆನ್ಸ್ ಬರ್ತೋ, ಇಂಥ ಅಂಗಡಿಗಳಿಟ್ಟರೆ ಇನ್ನೂ ಚೆನ್ನಾಗಾಗುತ್ತೆ, ಹಂಗಾದರೆ ಬೇರೆ ಏರಿಯಾಗಳಲ್ಲೂ ಓಪನ್ ಮಾಡೋಣ ಅಂತೇಳಿ ಅಲ್ಲಿ ಮತ್ತೆ ಕೆಲವು ಜನಗಳಿಗೆ ತೊಂದರೆ ಆಗುತ್ತೆ, ಅಂದರೆ ಕನ್ಸ್ಯೂಮರ್ಸ್ಗೆ, ಫಾರ್ಮರ್ಸ್ಗೆ. ಸೊ ದಿಸ್ ಇಸ್ ದ 3 ಡಿಫ್ರೆನ್ಸಸ್ ಇಂಡೈರೆಕ್ಟ್ಲಿ ನಮಗೆ ಆಗ್ತಾ ಇರೋ ತೊಂದರೆ. ಅಂದರೆ ನಾವು ಅಲ್ಲಿ ತೊಗೊಳೋದ್ರಿಂದ ಆಗ್ತಾ ಇರೋ ತೊಂದರೆ. ಅಂದರೆ ನಿಮ್ಮನ್ನು ಆರ್ಗ್ಯಾನಿಕ್ ಬನ್ನಿ ಅಂತ ನಾನು ಹೇಳ್ತಾ ಇಲ್ಲ, ಅದು ನಿಮ್ಮ ಇಷ್ಟ. ಬಟ್ ನಾವು ರೈತರನ್ನ ಉಳಿಸ್ಕೊಂಡು ಚೆನ್ನಾಗಿ ನೋಡ್ಕೊಳೋದು, ನಮ್ಮ ಆರೋಗ್ಯ ಕಾಪಾಡ್ಕೊಳೋದು ನಮ್ಮ ಜವಾಬ್ದಾರಿ ಆಗಿರುತ್ತಲ್ಲ. ಅದಕ್ಕೆ ಆರ್ಗ್ಯಾನಿಕ್ ಈಸ್ ಅ ಪ್ರಿಫರಬಲ್ ಅಂತೇಳಿ ಪರ್ಸ್ನಲ್ ನನ್ನ ಒಪಿನಿಯನ್. ಸೊ ಅದನ್ನು ಹೇಳೋಣ ಅಂತೇಳಿ ಈ ವಿಡಿಯೋ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಸಂಕ್ರಾಂತಿ, ಎಲ್ಲರಿಗೂ ಒಳ್ಳೆಯದಾಗಲಿ.